ಕೋಲಾರ ಅಂದ್ರೆ ಮುಂಚಿನ ವರ್ಷಗಳಲ್ಲಿ ಬರಪೀಡಿತ ಪ್ರದೇಶ ಆಗಿದೆ. 1200 ಅಡಿ, 1300 ಅಡಿ, 400 ಅಡಿ ಬೋರ್ವೆಲ್ ಹಾಕಿದನ್ನು ನೀರು ಸಿಗ್ತಾ ಇಲ್ಲ. ಆದರೆ ಸರ್ಕಾರ ಕೊಟ್ಟಂತ ಯೋಜನೆಯಿಂದ ಇವತ್ತು 300 ಅಡಿ 400 ಅಡಿಗೆನೆ ನೀರು ಸಿಕ್ಕುವಂಥದ್ದು ಇವತ್ತಾಗಿದೆ. ಎಲ್ಲ ಕೆರೆಗಳಲ್ಲಿ ನೀರಿನ ಸೆಲೆ ಜಾಸ್ತಿ ಆಗಿದೆ, ಬೋರ್ವೆಲ್ಗಳಲ್ಲಿ ಜಾಸ್ತಿ ಆಗಿದೆ. ಎತ್ತಿನ ಹೊಳೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ನಾವು ಕೋಲಾರ ಜಿಲ್ಲೆಗೆ ಮಾಡ್ತಾ ಇದ್ವಿ. ಇನ್ನು ಬರೋ ತಿಂಗಳಲ್ಲಿ ಇನ್ನೊಂದು 3,000 ಕೋಟಿ ರೂಪಾಯಿಗಳನ್ನ ಎಲ್ಲ ಕೆರೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಸರ್ಕಾರದ ಕಡೆಯಿಂದ ಏನೇನು ಜನಸಾಮಾನ್ಯರಿಗೆ ಕೆಲಸಗಳಾಗಬೇಕಾಗಿದೆ ಆ ಎಲ್ಲ ಕೆಲಸಗಳನ್ನ ಇವತ್ತು ಮಾಡುವುದ್ರ ಮುಖಾಂತರ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಮಂಜುನಾಥ್ರವರಿಗೆ ದುಡ್ಡೇನು ದೇವರು ಕಮ್ಮಿ ಮಾಡಲಿಲ್ಲ. ಮಂಜುನಾಥ್ಗೆ ಯಾರ ಹತ್ರನೂ ದುಡ್ಡು ಕಮಿಷನ್ ಹೊಡೆಯುವಂತ ಅವಶ್ಯಕತೆ ಇಲ್ಲ. ಏನ್ ದುಡ್ಡು ಬರ್ತದೆ ಎಲ್ಲ ದುಡ್ಡನ್ನ ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ಆತ್ನೇ ಪ್ರತಿ ಜಾಗಕ್ಕೆ ಹೋಗಿ ಅದರ ಮೇಲುಸ್ತುವಾರಿಯನ್ನು ಅವ್ರ ಸ್ನೇಹಿತರು ಅಕ್ಕಬುಕ್ಕ ಅಂತ ಹೆಸರಿಟ್ಬಿಟ್ಟಿದ್ದೀನಿ, ಮಂಜುಗೆ ಅನಿಲ್ ಕುಮಾರ್ಗೆ ಎಲ್ಲ ಕಡೆ ಇಬ್ರು ಹೋಗಿ ಕೆಲಸಗಳು ಕಾಮಗಾರಿ ಸರಿಯಾಗಿ ನಡೀತಾ ಇದೆಯಾ, ಏನಾದರೂ ಲೋಪದೋಷಗಳು ಆಗಿದ್ರೆ ಅದನ್ನು ಸರಿ ಮಾಡುವಂತ ಕೆಲಸವನ್ನ ಇವತ್ತು ಮಂಜುನಾಥ್ ಮಾಡ್ತಾ ಇದ್ದಾರೆ. ನೀವು ಕಷ್ಟಪಟ್ಟು ಪಾಪ ಅವ್ರನ್ನ ಗೆಲ್ಸಿದ್ದೀರಿ. ಮಂಜುನಾಥ್ ಜಾತಿದೇನಿಲ್ಲಿ ಓಟ್ ಇಲ್ಲ, ಏನೊಂದು 200-300 ಓಟ್ ಐತ ಮಂಜು, 600 ಓಟ್ ಅಷ್ಟೇ. ನೀವೆಲ್ಲರೂ ಇವತ್ತು ಕಷ್ಟಪಟ್ಟು ಮಂಜುನಾಥನ್ನ ಗೆಲ್ಲಿಸಿ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಮಂಜುನಾಥ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಆ ಅವಕಾಶವನ್ನ ಸದುಪಯೋಗ ಮಾಡ್ಕೊಂಡು ಇವತ್ತು ನಿಮ್ಮೆಲ್ಲರ ಋಣ ಕೊತ್ತೂರು ಮಂಜುನಾಥ್ ಮೇಲೆ ಈ ತರ ಸಾರ್ವಜನಿಕರಿಗೆ ಸಹಾಯ ಮಾಡೋದ್ರ ಮುಖಾಂತರ, ನಿಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನ ಸ್ವಲ್ಪವಾಗಿ ತೀರಿಸುವಂತ ಕೆಲಸ ಇವತ್ತು ಮಂಜುನಾಥ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇದು ಬರೀ ತೋರಿಕೆಗೆ ಮತ್ತೆ ಹೊಗಳ್ಲಿಕ್ಕೆ